ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇದು ನಾನು ಲಾಸ್ಟ್ ವ್ಲಾಗ್ ಏನು ಅಪ್ಲೋಡ್ ಮಾಡಿದೆ ಅದರದೇ ಕಂಟಿನ್ಯೂಷನ್ ವ್ಲಾಗ್. ಇದು ಬಂದು ದೀಪಾವಳಿ ಹಬ್ಬದ ದಿನದ ವ್ಲಾಗ್, ಅಂದ್ರೆ ನರಕ ಚತುರ್ಥಿ ಹಬ್ಬದ ದಿನ. ನಾನು ಮುಂಚೆನೆ ಹೇಳ್ದೆ ಅಲ್ಲ, ಆ ಹಬ್ಬದ ದಿನ ನಮ್ಮ ಮನೇಲಿ ನಾವು ಹಿರಿಯರಿಗೆ ಎಡೆ ಇಡ್ತೀವಿ. ಸೊ ನಂಗೆ ಬೆಳಗ್ಗೆಯಿಂದ ಫುಲ್ ಬ್ಯುಸಿ ಇದೆ, ಏನು ಕೂಡ ಕ್ಲಿಪ್ಪಿಂಗ್ಸ್ ತಗೊಳಕ್ಕೆ ಆಗಿಲ್ಲ. ಆಕ್ಚುಲಿ ಬೆಳಗ್ಗೆಯಿಂದನೂ ಕೆಲಸನೇ ನಡೀತಾ ಇತ್ತು. ನಾವು ಹಿರಿಯರಿಗೆ ವೆಜ್ ಮಾಡಬೇಕು, ಹಾಗಾಗಿ ತುಂಬಾ ಅಂದ್ರೆ 5 ತರ ಪಲ್ಯ ಇದು ಎಲ್ಲ ತುಂಬಾ ಇತ್ತು. ಸೊ ಹಾಗಾಗಿ ತುಂಬಾ ಬ್ಯುಸಿ ಇದ್ವಿ. ಅಂಡ್ ಮಧ್ಯಾಹ್ನದ ಹೊತ್ತು ನಮ್ ದೊಡ್ಡಪ್ಪನ ಮನೇಲೂ ಕೂಡ ಹಬ್ಬಕ್ಕೆ ಕರೀತಾರೆ, ಅಲ್ಲೂ ಹೋಗ್ಬೇಕಿರುತ್ತೆ. ಸೊ ಹಾಗಾಗಿ ಈವ್ನಿಂಗ್ ಇಂದ ವ್ಲಾಗ್ ಶುರು ಮಾಡಿದೀನಿ. ಸೊ ಈಗ ನಾವು ಎಡೆಗಿಡಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಸೊ ಒಂದ್ ಕಡೆಯಿಂದ ಅಮ್ಮ ಫೋಟೋ ಎಲ್ಲ ಇಟ್ಬಿಟ್ಟು ಹೂವು ಎಲ್ಲ ಮೂಡಿಸ್ತಾ ಇದ್ರು, ನಾನು ದೀಪ ಹಚ್ಚಕ್ಕೆ ಇಬ್ರು ಇದ್ರಲ್ಲಿ ರೆಡಿ ಮಾಡ್ಕೊತಾ ಇದ್ವಿ. ಸೊ ಒಂದ್ಸತಿ ಇದೆಲ್ಲ ಇಟ್ಟಾದ್ಮೇಲೆ ದೇವ್ರ ಪೂಜೆ ಎಲ್ಲ ಮಾಡಿ ಆಮೇಲೆ ಎಡೆಗೆ ಏನೇನು ಇಡ್ಬೇಕು ಅದನ್ನು ಇಟ್ಟು ಕೂಡ ನೆಕ್ಸ್ಟ್ ನಾವು ಪೂಜೆಗೆ ರೆಡಿ ಮಾಡ್ಕೊಂತೀವಿ. ಸೊ ನಾವು ಹೇಗೆ ನಮ್ಮನೇಲಿ ಎಡೆಗಿಡ್ತೀವಿ, ಹೇಗೆ ಪೂಜೆ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ, ನೋಡ್ಕೊ ಬನ್ನಿ. ಸೊ ಏನಂದ್ರೆ ಒಳಗಡೆಗೆಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡು ಹೊರಗಡೆನು ಬಂದು ದೀಪ ಎಲ್ಲ ಹಚ್ತಿದ್ದೆ. ನಿಮ್ ಕಡೆನೂ ಇದನ್ನ ಮಾಡ್ಬೋದು, ಕೆರ್ಕನ್ ಪೂಜೆ ಅಂತ. ಸೊ ಈ ತರ ಕೆರ್ಕನ್ ಮಾಡಿಟ್ಟು ಅದಕ್ಕೆ ದೋಸೆ ಮತ್ತೆ ಕುಂಬಳಕಾಯಿ ಪಲ್ಯ, ಸೋರೆಕಾಯಿ ಪಲ್ಯ ಏನ್ ಹೇಳ್ತಾರೆ ಅದನ್ನ ಇಡ್ಬೇಕು. ಸೊ ಅಲ್ಲಿಗೆ ಈಗ ಪೂಜೆ ಮಾಡಕ್ಕೆ ಅಂತ ಅಲ್ಲಿ ಎಲ್ಲ ಹೊರಗಡೆ ಎಲ್ಲ ದೀಪ ಎಲ್ಲ ಹಚ್ಚಿ ಅದನ್ನ ರೆಡಿ ಮಾಡ್ತಾ ಇದ್ದೆ. ಸೊ ನೋಡಿ ಈ ತರ ಲೈಕ್ ರೆಡಿ ಆಗಿದೆ. ಇನ್ನ 6 ಗಂಟೆನೂ ಆಗಿರ್ಲಿಲ್ಲ ಅನ್ಸುತ್ತೆ. ಸೊ ಇನ್ನ ತುಂಬಾ ಕೆಲ್ಸನೂ ಇತ್ತು. ಸೊ ಒಂದೊಂದಾಗೆ ಫಸ್ಟ್ ನಾನು ಇವೆಲ್ಲ ಪೂಜೆ ಎಲ್ಲ ಮುಗಿಸಿ ರೆಡಿಯಾಗಿ ಕೂಡ ಬರ್ಬೇಕಿತ್ತು. ಸೊ ಹಾಗಾಗಿ ದೇವ್ರ ಪೂಜೆ ಎಲ್ಲ ಮಾಡಿ, ದೇವ್ರ ಪೂಜೆ ಮುಗಿಸ್ಬಿಟ್ಟು ಇಲ್ಲಿ ಕೆರ್ಕನ್ ಪೂಜೆ ಎಲ್ಲ ಮಾಡಿ ಒಳಗಡೆ ಎಡೆ ಇಡಕ್ಕೆ ಕೂಡ ನೆಕ್ಸ್ಟ್ ಹೋದೆ. ಸೊ ನಾನು ಆಗ್ಲೇ ಹೇಳ್ದಾಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಈಗ ಎಡೆಗೆ ಇಡಕ್ಕೆಲ್ಲ ರೆಡಿ ಮಾಡ್ಕೊಂತಾ ಇದೀವಿ. ಸೊ ನಾನು ಏನ್ ಹೇಳ್ತಾರೆ ಎಡೆಗೆ ಎಲ್ಲ ಏನೇನ್ ಅಡ್ಗೆ ಇದೆ ಅದನ್ನೆಲ್ಲ ಇಡ್ತಾ ಇದೀನಿ, ಯಾಕಂದ್ರೆ ನೆಕ್ಸ್ಟ್ ಇನ್ನೇನಿದ್ರು ಪೂಜೆ ಮಾಡೋದು. ಸೊ ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಮನೇಲಿ ವೆಜ್ ಅಡ್ಗೆ ಇರುತ್ತೆ ಎಡೆಗಿಡೋದು. ಕೆಲವ್ರ ಮನೇಲಿ ನಾನ್ ವೆಜ್ ಇರುತ್ತೆ, ನಮ್ ಕಡೆ ಮಾತ್ರ ವೆಜ್, ನನ್ನ ಹಸ್ಬೆಂಡ್ ಮನೆ ಕಡೆ ನಾನ್ ವೆಜ್. ಸೊ ಈಗ ಒಂದಾಗೆ ಯೂಶಲಿ ಏನಾರ ಮಿಸ್ ಮಾಡ್ಬಿಡ್ತೀವಿ. ಸೊ ಹಂಗಾಗಿ ಒಂದೊಂದಾಗೆ ಎಲ್ಲ ಇಟ್ಕೊಂಡ್ ಬರ್ತಾ ಇದೀನಿ. ಫಸ್ಟ್ ನಾವ್ ಏನ್ ಎಣ್ಣೆ ತಿಂಡಿಗಳು ಮಾಡ್ಕೊಂಡಿದ್ವಲ್ಲ, ಚಕ್ಲಿ, ಕೋಡ್ಬಳೆ, ಗರ್ಜಿಕಾಯಿ ಮತ್ತೆ ಕಜ್ಜಾಯ,
ಒಬ್ಬಟ್ಟು ಇಂಥದನ್ನೆಲ್ಲ ಫಸ್ಟ್ ಇಟ್ಕೊಂಡ್ಬಿಟ್ಟೆ. ಅದೆಲ್ಲ ಇದಾದ್ರೆ ಮುಗಿಯುತ್ತೆ ಅಂತ. ನೆಕ್ಸ್ಟ್ ಅದ್ರ ಜೊತೆ ಒಡೆನೂ ಇತ್ತು. ಆಮೇಲೆ ಇನ್ನು ಊಟಕ್ಕೆ ಅಂತ ಬಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಪಲ್ಯ ಒಂದು 5 ತರ ಪಲ್ಯ ಮಾಡಬೇಕು. ಆಲೂಗಡ್ಡೆ ಮತ್ತೆ ಕಾಳ್ದು ಗೊಜ್ಜು ಮಾಡಿದ್ರು, ಹಾಗಲಕಾಯಿ ಪಲ್ಯ ಮಾಡಿದ್ರು, ಮತ್ತಿನ್ನ ದೇವ್ರಿಗೆ ಗಿಡಕ್ಕೆ ಅಂತ ಸೋರೆಕಾಯಿ ಪಲ್ಯ ಮಾಡಿದ್ರು. ಅದಕ್ಕೆ ಎರ್ಕಂಗ್ ಗಿಡಕ್ಕೆ ಮಾಡ್ಲೇಬೇಕಲ್ಲ, ಅದು ಬೀನ್ಸ್ ಪಲ್ಯ, ಆಮೇಲೆ ಇನ್ನೊಂದು ಕೋಸಂಬರಿ. ಸೊ ಇದು ಒಂದು 5 ತರ ತರಕಾರಿದು ಪಲ್ಯಗಳಾಯ್ತು. ಅದ್ರ ಜೊತೆ ಏನು ಇನ್ ದೋಸೆ ಕುಂಬಳಕಾಯಿ ಪಲ್ಯ, ಪಲಾವ್ ಮತ್ತೆ ಮೊಸರು ಗೊಜ್ಜು, ಪಾಯಸ ಮಾಡ್ಲೇಬೇಕು ಒಂಥರ ಸ್ವೀಟ್ ಪಾಯಸ, ಅನ್ನ, ಒಬ್ಬಟ್ಟು ಸಾರು, ಮೊಸರನ್ನ. ಇಷ್ಟು ನಮ್ಮ ಮನೆಯ ದೀಪಾವಳಿ ಹಬ್ಬದ ಅಡ್ಗೆ ಆಗಿತ್ತು. ಇದೆಲ್ಲ ಆಗಾದ್ಮೇಲೆ ಆಕ್ಚುಲಿ ನಾವು ಪೂಜೆನೂ ಮುಗಿಸಿ ನಾನು ರೆಡಿಯಾಗಿ ಬಂದು ಪೂಜೆನೂ ಮುಗಿಸಿದ್ವಿ. ಬಟ್ ನನಗೆ ವಿಡಿಯೋ ಮಾಡ್ಕೊಳ್ಳೋಷ್ಟು ಟೈಮೇ ಇರಲಿಲ್ಲ, ಬಿಕಾಸ್ ತುಂಬಾ ಅರ್ಜೆಂಟ್ ಎಲ್ಲ ಆಯ್ತು. ಯಾಕಂದ್ರೆ ಸಾಯಂಕಾಲ ಆದ ತಕ್ಷಣ ಜನ ಬರ್ತಾರೆ, ನಾವು ಗೆಸ್ಟ್ನ ಕರಿತೀವಿ ಯೂಶಲಿ ದೀಪಾವಳಿ ದಿನ. ಸೊ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮಾಡಿ ನಾನು ರೆಡಿಯಾಗಿ ಪಾಪು ರೆಡಿ ಮಾಡಿಸ್ಬೇಕಿತ್ತು. ಹಾಗಾಗಿ ಮಧ್ಯದೆಲ್ಲ ಕ್ಲಿಪ್ಪಿಂಗ್ಸ್ ಹೋಗ್ಬಿಟ್ಟು ಈಗ ಡೈರೆಕ್ಟ್ ನಾನು ರೆಡಿ ಆಗಿರೋ ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ. ಸೊ ಆಕ್ಚುಲಿ ಈ ಸತಿ ಅಮ್ಮ ನೀರ್ ಹಾಕ್ಬಿಟ್ಟು ಇಡ್ತಾರಲ್ಲ ಆ ದೀಪ ತರಿಸಿದ್ರು. ನಾನು ಯಾಕೆ ಈ ತರ ತರ್ಸಿದ್ರಿ, ಎಣ್ಣೆ ಹಾಕಿ ಹಚ್ಚೋದೇ ಒಳ್ಳೇದಲ್ವಾ ಅನ್ಕೊಂಡೆ. ಬಟ್ ಆಕ್ಚುಲಿ ತುಂಬಾ ಹೆಲ್ಪ್ ಆಯ್ತು. ಬಿಕಾಸ್ ಯಾಕಂದ್ರೆ ಈ ಸತಿ ಎಷ್ಟು ಮಳೆ ಇತ್ತಂದ್ರೆ ಎಣ್ಣೆ ದೀಪ ಹಚ್ತಾನೆ ಇರ್ಲಿಲ್ಲ. ಸೊ ಹಾಗಾಗಿ ಅದೇ ದೀಪಗಳನ್ನ ಹೊರಗೆಲ್ಲ ಜೋಡಿಸ್ಕೊ ಬಂದೆ. ಅಂಡ್ ಆಲ್ಸೋ ನೀವು ಇನ್ನೊಂದು ಪ್ರೀವಿಯಸ್ ದೀಪಾವಳಿ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ದಟ್ ನಾನು ಯೂಶಲಿ ದೀಪಾವಳಿ ಹಬ್ಬದ ದಿನ ಮನೇಲಿ ಯಾವ್ದಾದ್ರೂ ತರ ರಂಗೋಲಿ ಹಾಕ್ತೀನಿ, ಜಾಸ್ತಿ ಫ್ಲವರ್ ರಂಗೋಲಿನೇ ಹಾಕೋದು. ಈ ಸತಿ ನಂಗೆ ಬೆಳಗ್ಗೆ ಟೈಮೇ ಸಿಕ್ಕಿರ್ಲಿಲ್ಲ. ನನ್ನ ಮಗ ಹಬ್ಬ ಮಾಡಕ್ಕೂ ಬಿಡ್ತಾ ಇರಲಿಲ್ಲ, ತುಂಬಾ ಕ್ರ್ಯಾಂಕಿ ಕೂಡ ಆಗಿದ್ದ. ಸೊ ಅಂಡ್ ನಾನು ಆಗ್ಲೇ ಹೇಳ್ದಂಗೆ ದೊಡ್ಡಪ್ಪನ ಮನೆಗೂ ಹೋಗ್ಬೇಕಿತ್ತು. ಸೊ ನಾನೇನ್ ಮಾಡಿದೆ, ಇನ್ನ ಗೆಸ್ಟ್ ಬರಕ್ಕೆಲ್ಲ ಟೈಮ್ ಇದೆ, ಈಗಲ್ವಾ ಸಾಯಂಕಾಲ ಆದ್ಮೇಲೆ ಅಲ್ವಾ ಅನ್ಬಿಟ್ಟು ಸ್ವಲ್ಪ ಪೂಜೆ ಎಲ್ಲ ಆದ್ಮೇಲೆ ಇದು ಟೈಮ್ ಸಿಕ್ಕಿದ ತಕ್ಷಣ ನಾನು ಸ್ವಲ್ಪ ಹೇಗೆ ಆಗುತ್ತೋ, ತುಂಬಾ ಕಾಂಪ್ಲಿಕೇಟೆಡ್ ಇಲ್ದಲೆ ನನಗೆ ಹೆಂಗೆ ಒಂದು ಡಿಸೈನ್ ತೋಚುತ್ತೋ ಹಂಗೇನೆ ನಾನು ಇದನ್ನ ಫ್ಲವರ್ ರಂಗೋಲಿ ಮಾಡ್ತಾ ಇದ್ದೆ. ಅದ್ರಲ್ಲೂ ನನ್ ಮಗ ಬಿಡ್ತಾ ಇರ್ಲಿಲ್ಲ. ಅವನ್ ಇದನ್ನ ನೋಡ್ಕೊಂಡ್ಬಿಟ್ಟು ನಂಗೆ ದೀಪ ನಂಗ್ ಬೇಕು, ನಾನ್ ಎಣ್ಣೆಲ್ ಮಾಡ್ಬೇಕು ಅಂತ ಎಲ್ಲ ಹಠ ಮಾಡ್ತಿದ್ದ. ಕೆಲವು ಕ್ಲಿಪ್ಪಿಂಗ್ ಹಂಗೆ ಆಡ್ ಮಾಡ್ತೀನಿ, ನೋಡ್ಕೊಳ್ಳಿ ಅವ್ನು ಎಷ್ಟು ಹಠ ಮಾಡ್ತಾನೆ ಅಂತ. ನನ್ಗೆ ಗೊತ್ತಿಲ್ಲ ನಿಮ್ ಮನೇಲೆಲ್ಲ ಮಕ್ಳು ಇಟ್ಕೊಂಡು ಹೆಂಗೆ ಹಬ್ಬ ಆತರ ಅಷ್ಟ್ ಚೆನ್ನಾಗ್ ಮಾಡ್ತಿರೋ ಗೊತ್ತಿಲ್ಲ. ಬಟ್ ನನ್ಗಂತೂ ಭಾರಿ ಕಷ್ಟ ಆಗಿತ್ತು. By the way, there are like few errors. There are few parts where it's all mixy. Sachu Baba. Rain is coming. After rain, ಇಲ್ಲ ನಾನು ವಿಡಿಯೋ ತೆಗಿತಾ ಇದ್ದೆ, ಶೇಕ್ ಮಾಡಿದೆ. ಅರ್ಜುನ್ ಗುಮ್ಮನ್ ಕರ್ಕೊ ಬನ್ನಿ. ಅರ್ಜುನ್ ಗುಮ್ಮರ್ ಮೇಲೆ ಹಾಕ್ತಾನೆ. ಏನು ಸೊ ನೋಡಿದ್ರಲ್ಲ ಎಷ್ಟು ಹಠ ಮಾಡ್ತಾರೆ ಈ ಮಕ್ಕಳು ಅಂತ. ಬಟ್ ಒಂದೇನ್ ನಾನು ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ, ನಾನು ಎಷ್ಟೊಂದು ಇವಾಗ ಕ್ಲಿಪ್ಪಿಂಗ್ಸ್ ನೋಡ್ತಾ ಇದ್ದೆ, ವಿಡಿಯೋಸ್ ಎಲ್ಲ ಬೇರೆಯವ್ರದ್ದು. ಅದ್ರಲ್ಲಿ ಅವರೆಲ್ಲರೂ ರಂಗೋಲಿ ಹಾಕಿದ ತಕ್ಷಣ ಮಕ್ಕಳು ಬಂದು ಅದನ್ನ ಕೆಡಿಸಿದ್ದಾರೆ. ಇವನ್ ಥ್ಯಾಂಕ್ಫುಲಿ ಅವನು ಬರೀ ಬಾಟ್ಲಿ ಅಂದ್ರೆ ಅವ್ನು ನೀರ್ನ ಬಾಟ್ಲಿ ಅಂತ ಕೇಳೋದು. ಅವ್ನಿಗೆ ನೀರ್ ಬೇಕಿತ್ತು ದೀಪಕ್ಕೆ ಕಚ್ಚಕ್ಕೆ, ಅದ್ರಲ್ಲಿ ಆಟ ಆಡಕ್ಕೆ. ನಾನ್ ಬೇಡ ಅಂತಿದೆ, ಬಟ್ ಲಾಸ್ಟ್ಗೆ ಐ ಗೇವ್ ಅಪ್. ಬಿಕಾಸ್ ಇಲ್ಲಾಂದ್ರೆ ನಂಗೆ ಏನು ಕೆಲಸ ಮಾಡಕ್ ಬಿಡಲ್ಲ, ಏನಾದ್ರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಅವನಿಗೆ ನೀರ್ ಕೊಟ್ಬಿಟ್ಟು ದೂರ ಕೂರಿಸ್ಬಿಟ್ಟು ನಾನು ನನ್ನ ಕೈಲಿ ಹೇಗಾಗುತ್ತೋ ಆ ತರ ಒಂದು ಫ್ಲವರ್ ರಂಗೋಲಿನ ಮಾಡಿದೀನಿ ನೋಡಿ. ಲಾಸ್ಟಿಗೆ ಅವನ ಆ ಕಡೆ ಬೇರೆ ಲೈಕ್ ಅವ್ರ ಅಕ್ಕನ ಜೊತೆ ಬಿಟ್ಬಿಟ್ಟು ಸ್ವಲ್ಪ ದೀಪನು ಹಚ್ಚಿದೆ. ಈಗ ಆಸ್ ಆಫ್ ನಾವು ನಮ್ಮ ಮನೆಗೆ ಮಕ್ಕಳೆಲ್ಲ ಸೇರ್ಕೊಂಡಿದ್ದಾರೆ ನೋಡಿ. ಇವನು ಆಲ್ರೆಡಿ ಪ್ಯಾಂಟ್ ಹೆಂಗ್ ಒದ್ದೆ ಮಾಡ್ಕೊಂಡಿದ್ದಾನೆ ನೋಡಿ. ಸೊ ಅವನಿಗೆ ಈ ತರ ಒಂದು ಗ್ರೀನ್ ಕಲರ್ದು ಏನಂತಾರೆ ಕುರ್ತಾ ಪೈಜಾಮ ತರ ಶೇರ್ವಾನಿ, ಏನೋ ಐ ಡೋಂಟ್ ನೋ ಎಕ್ಸಾಕ್ಟ್ ವರ್ಡ್, ಅದನ್ನ ತಂದಿದ್ದೆ. ಮಧ್ಯಾಹ್ನಕ್ಕೆ ಅಂತ ಅವನಿಗೆ ಪ್ಯಾಂಟ್ ಶರ್ಟ್ ತಂದಿದ್ದೆ, ಅದ್ರಲ್ಲೂ ಚೆನ್ನಾಗಿ ಕಾಣಿಸ್ತಿದ್ದ. ನಾನು ಈ ತರ ಸ್ಯಾರಿ ಉಟ್ಕೊಂಡಿದ್ದೆ. ಮಧ್ಯಾಹ್ನ ನಾನು ಬೇರೆ ಒಂದು ಡ್ರೆಸ್ ಹಾಕಿದ್ದೆ, ಅದ್ ನಂದು ವಿಡಿಯೋ ಮಾಡಕ್ ಆಗ್ಲಿಲ್ಲ. ಬಟ್ ಈಗ ಸ್ಯಾರಿ ಬಿಚ್ಚಾಕಾದ್ಮೇಲೆ ಲಾಸ್ಟಿಗೆ ಅದನ್ನ ಹಾಕೊಂಡಿದ್ದೀನಿ, ಅದ್ರಲ್ಲಿ ನೀವು ನೋಡ್ಬೋದು. ಸೊ ಈ ತರ ನಾನು ಸ್ಯಾರಿ ಉಟ್ಕೊಂಡು ಬೇಗ ರೆಡಿ ಆಗಿದ್ದೀನಿ. ಇದು ಬಂದು ನನ್ನ ಮಗಳು, ಅಂದ್ರೆ ನಮ್ಮ ಅಕ್ಕನ ಮಗಳು ತಾಶಿ. ಸೊ ನೀವು ನೋಡಿರ್ಬೋದು. ಸೊ ಈಗ ಒಂದ್ ಸ್ವಲ್ಪ ಇನ್ನ ಯಾರು ಗೆಸ್ಟ್ ಬಂದಿರ್ಲಿಲ್ವಲ್ಲ, ಫೋಟೋ ಸೆಷನ್ಸ್ ಎಲ್ಲ ಮಾಡ್ಕೊಂಡ್ಬಿಡೋಣ, ಇಷ್ಟೊಂದ್ ಚೆನ್ನಾಗಿ ರೆಡಿ ಆಗಿದೀವಲ್ಲ, ಒಂದ್ ಸ್ವಲ್ಪ ಬರಕ್ಕಿಂತ ಮುಂಚೆ ಫೋಟೋಸ್ ಮಾಡೋಣ ಅಂತ ನಾವಿವಾಗ ಫೋಟೋಸ್ ಎಲ್ಲ ತೆಗಿಸ್ಕೊಂತಾ ಇದ್ವಿ. ಆ ಫೋಟೋಸ್ನ ನಾನು ವಿಡಿಯೋ ಎಂಡ್ ಅಲ್ಲಿ ಆಡ್ ಮಾಡ್ತೀನಿ, ನೋಡ್ಕೊ ಬನ್ನಿ. ಆಲ್ಸೋ ನಾವು ಮನೇನ ಎಷ್ಟು ಮಳೆ ಬಂದಿದೆ ನೋಡಿ. ಯೂಶಲಿ ಇಡೀ ಮನೇಲೆಲ್ಲ ನಾನು ದೀಪ ಹಚ್ತೀನಿ, ಲೈಟಿಂಗ್ಸ್ ಹಾಕ್ತೀನಿ ಹೊರಗಡೆದೆಲ್ಲ. ಬಟ್ ಈ ಸತಿ ಮಳೆ ಇರೋದ್ರಿಂದ ಏನು ಲೈಟಿಂಗ್ಸ್ ಹಾಕಕ್ಕಾಗಿಲ್ಲ. ಇಷ್ಟೇ. ಅದು ಥ್ಯಾಂಕ್ಫುಲಿ
ನಮ್ಮಮ್ಮ ನೀರಿನ ದೀಪ ತಂದಿರೋದ್ರಿಂದ ಅಟ್ಲೀಸ್ಟ್ ಸ್ವಲ್ಪ ದೀಪನಾದ್ರೂ ಕಚ್ಬೋದಾಯ್ತು, ಇಲ್ಲಾಂದ್ರೆ ದೀಪನೂ ಕಚ್ಚಕ್ ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ನೋಡಿ ನೀವು, ನಾನು ಒಳಗಡೆ ಎಲ್ಲ ಯೂಶಲಿ ಲಾಸ್ಟ್ ನೀವು ನೋಡಿದ್ರೆ ಒಳಗಡೆನೂ ಲೈಟಿಂಗ್ಸ್ ಎಲ್ಲ ಹಾಕ್ತಿದ್ದೆ. ಈ ಸತಿ ಏನು ಹಾಕಕ್ಕೆ ಆಗಿಲ್ಲ, ಅಂದ್ರೆ ಟೈಮು ಸಿಕ್ಕಿಲ್ಲ. ಪಾಪುನ ಇಟ್ಕೊಂಡು ನಾವು ಅಷ್ಟು ಅಡ್ಗೆ ಮಾಡಿ ಹಬ್ಬ ಮಾಡಿದ್ದೆ ನಂಗೇನೋ ಲೈಕ್ ದೊಡ್ಡದು ಅನ್ನೋ ಲೆವೆಲಿಗೆ ನಂಗೆ ಹಂಗೆ ಅನಿಸ್ತಾ ಇತ್ತು. ಈಗ ಪೂಜೆ ಎಲ್ಲ ಆಯ್ತಲ್ಲ, ಅಮ್ಮ ಆ ಎಡೆಗಿಟ್ಟಿದ್ದನ್ನೆಲ್ಲ ತೆಗಿತಾ ಇದ್ದಾರೆ. ಯಾಕಂದ್ರೆ ಮನೆಯವ್ರಿಗೆ ಫಸ್ಟ್ ಆ ಎಡೆನ ಕೊಟ್ಬಿಡ್ಬೇಕಾದ್ರೆ ನಮ್ಮ ಅಜ್ಜಿಯವರೆಲ್ಲ ಬಂದಿದ್ರು, ಅವ್ರಿಗೆ ತೆಗಿತಾ ಇದ್ದಾರೆ. ಇನ್ನು ಒಬ್ಬೊಬ್ರಾಗೆ ಗೆಸ್ ಬರಕ್ಕೆ ಶುರು ಮಾಡಿದ್ರು. ನಾನು ತುಂಬಾ ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಿಲ್ಲ, ಎಷ್ಟೆಷ್ಟು ನನ್ನ ಕೈಲಿ ಆಗುತ್ತೆ ಅಷ್ಟಷ್ಟು ಕ್ಲಿಪ್ಪಿಂಗ್ಸ್ ತಗೊಂತಾ ಇದ್ದೀನಿ. ಇವನು ಬಂದು ನನ್ನ ತಮ್ಮನ ಫ್ರೆಂಡು, ಸೊ ಅವರೆಲ್ಲ ಬಂದಿದ್ರು. ಸೊ ಅವ್ರದ್ದೆಲ್ಲ ತಗೊಂಡಿದ್ದೀನಿ ಕ್ಲಿಪ್ಪಿಂಗು. ಸೊ ಈ ಬಟ್ಟೆ ಬಂದ್ಬಿಟ್ಟು ನಾನು ಆಗ್ಲೇ ಹೇಳಿದ್ನಲ್ಲ, ಮಧ್ಯಾಹ್ನ ಒಂದು ಡ್ರೆಸ್ ಹಾಕೊಂಡಿದ್ದೆ ಅಂತ, ಅದ್ರದ್ದು ಮಧ್ಯಾಹ್ನದ್ದೇನು ಕ್ಲಿಪ್ಪಿಂಗ್ ತಗೊಳಕ್ ಆಗಿಲ್ವಲ್ಲ, ಈಗಿನ ತಗೊಂತಾ ಇದ್ದೀನಿ. ಸೊ ನಮ್ಮ ಅಪ್ಪನ ಫ್ರೆಂಡ್ಸ್ ಎಲ್ಲಾರು ಬಂದಿದ್ರು, ಅವರೆಲ್ಲ ಪಾರ್ಟಿ ಎಲ್ಲ ಮಾಡ್ಕೊಂಡ್ಬಂದು ಈಗ ಊಟಕ್ಕೆ ಬಂದಿದ್ರು. ಸೊ ಅವ್ರಿಗೆ ಬಿಸಿ ಬಿಸಿ ದೋಸೆ ಹಾಕೊಡೋಣ ಅಂತ ನಾನು ದೋಸೆ ಹಾಕ್ತಾ ಇದ್ದೀನಿ. ಸೊ ನಮ್ಮ ಮನೆಯ ಈ ವರ್ಷದ ದೀಪಾವಳಿ ಹೀಗಿತ್ತು. ತುಂಬಾ ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಿಲ್ಲ, ಎಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಅದರಲ್ಲೇ ಒಂದು ವ್ಲಾಗ್ ಮಾಡಿದ್ದೀನಿ. ಐ ಹೋಪ್ ನಿಮ್ಗೆಲ್ಲ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ನಿಮ್ಗೆಲ್ಲ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಹೀಗೆ ಒಳ್ಳೊಳ್ಳೆ ವಿಡಿಯೋ ಜೊತೆ ಮುಂದೆ ಸಿಗ್ತಾ ಇರ್ತೀನಿ. ಇದು ಬಂದು ಒಂದು ಮಧ್ಯಾಹ್ನದ ಕ್ಲಿಪ್ಪಿಂಗ್ ಆಗಿತ್ತು. ನಾನು ಮಧ್ಯಾಹ್ನದ ಯಾವ್ದು ವ್ಲಾಗ್ ಮಾಡಿರ್ಲಿಲ್ಲ ಅಂತ, ನಾವ್ ಹೇಗ್ ರೆಡಿ ಆಗಿದ್ವಿ, ನನ್ ಮಗ ಹೇಗ್ ರೆಡಿ ಆಗಿದ್ದ ಅಂತ ತೋರ್ಸಕ್ಕೆ ಕೆಲವೊಂದು ಫೋಟೋಸ್ನ ಕ್ಲಿಪ್ಪಿಂಗ್ ಮತ್ತೆ ಫೋಟೋಸ್ ಆಡ್ ಮಾಡಿದೀನಿ. ನೋಡಿ ಎಂಜಾಯ್ ಮಾಡಿ.